ಹಾಯ್ ಹಲೋ ವೆಲ್ಕಮ್ ಆಲ್ ಆಫ್ ಯು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಪೆನ್ಷನ್ ವಿಚ್ ಕಮ್ಸ್ ಅಂಡರ್ ದ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್. Pension means a periodical payment received by the employee from his past employer after the retirement. Per pension is fully taxable in the hands of all government and non-government employees. ನಿವೃತ್ತಿ ವೇತನ ತಾನು ನಿವೃತ್ತಿಯ ನಂತರ ಉದ್ಯೋಗದಾತನಿಂದ ನಿಗದಿತ ಕಾಲಕ್ಕೆ ಪಡೆಯುವಂತಹ ಮೊತ್ತವನ್ನು ನಿವೃತ್ತಿ ವೇತನ ಅಂತ ಹೇಳಿ ಕರೆಯಬಹುದು. ಈ ನಿವೃತ್ತಿ ವೇತನವನ್ನು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದ ಎಲ್ಲ ನೌಕರರು ಕೂಡ ತೆರಿಗೆಗೆ ಒಳಪಡುತ್ತೆ. ದೀಸ್ ಪೆನ್ಷನ್ ಮೇ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. Pension may be classified into two types. One is a uncommuted pension. Second one is commuted pension. Uncommuted pension is a periodic payment made after the retirement of employees. It is fully taxable in the hands of all government and non-government employees. ಅನ್ಕಮ್ಯೂಟೆಡ್ ಪೆನ್ಷನ್ನು ನಿವೃತ್ತಿಯ ನಂತರ ನಿಗದಿಯಾಗುವಂತಹ ಒಂದು ನಿವೃತ್ತಿ ವೇತನ. ಇದು ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಿಬ್ಬಂದಿಗಳಿಗೆ ತೆರಿಗೆಗೆ ಒಳಪಡುತ್ತದೆ. Then the commuted pension. Sometime employee wants a lump sum amount in lieu of periodical pension. ಕೆಲವೊಮ್ಮೆ ನಿವೃತ್ತಿ ನೌಕರ ತನಗೆ ಮಾಸಿಕ ಪಡೆಯುವ ನಿವೃತ್ತಿ ವೇತನ ಬದಲಾಗಿ ಒಂದಷ್ಟು ದೊಡ್ಡ ಮೊತ್ತವನ್ನು ಬೇಕಾಗಿರುತ್ತದೆ. ಈ ದೊಡ್ಡ ಮೊತ್ತವನ್ನು ಪಡೀಲಿಕ್ಕೆ ಅವನು ಪ್ರತಿ ಮಾಹಿ ಪಡೆಯುವಂತಹ ನಿಗದಿತ ಮೊತ್ತದ ಪಿಂಚಣಿಯಲ್ಲಿ ಕೆಲವು ಭಾಗ ಅಥವಾ ಶೇಕಡಾವಾರು ಮೊತ್ತವನ್ನು ಉದ್ಯೋಗದಾತನಿಗೆ ನೀಡಿ ದೊಡ್ಡ ಮೊತ್ತವನ್ನು ಪಡೆಯುತ್ತಾನೆ. ತದನಂತರ ಉಳಿಯುವಂತಹ ನಿವೃತ್ತಿ ವೇತನವನ್ನು ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್ ಅಂತ ಹೇಳಿ ನಾವು ಕರೆಯುತ್ತೇವೆ. Sometimes employee wants a lump sum amount in lieu of periodical pension. This lump sum amount which employee receives by foregoing the pension, either full or part of it, it is known as commuted value of pension. So here uncommuted pension is fully taxable in the hands of all employees, irrespective of government and non-government employees. But in case of commuted pension, the tax treatment is commuted pension received by government employees is fully exempt from tax. ಇಲ್ಲಿ ಸರ್ಕಾರಿ ನೌಕರರು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಅಥಾರಿಟಿ, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸಿಬ್ಬಂದಿ ಕೂಡ ಸರ್ಕಾರಿ ನೌಕರರು ಅಂತೇಳಿ ತೀರ್ಮಾನವನ್ನು ಮಾಡ್ಕೊಳ್ತೇವೆ. ಆ್ಯಂಡ್ ದೆನ್ commuted pension received by the non-government employee is fully exempt to the extent of the least of the following. ಸರ್ಕಾರೇತರ ಸಿಬ್ಬಂದಿಗಳು ಪಡೆಯುವಂತಹ ಕಮ್ಯೂಟೆಡ್ ಪೆನ್ಷನನ್ನು ಈ ಕೆಳಕಂಡಂತೆ ತೆರಿಗೆಗೆ ಒಳಪಡಿಸ್ತೇವೆ. ಹಿಯರ್ ದ ಫಸ್ಟ್ ಕ್ಲಾಸಿಫಿಕೇಶನ್, ಇಫ್ ಎಂಪ್ಲಾಯಿ ರಿಸೀವ್ಸ್ ಗ್ರ್ಯಾಚ್ಯುಟಿ. ಎಂಪ್ಲಾಯಿ ಗ್ರ್ಯಾಚ್ಯುಟಿಯನ್ನು ಪಡೆದರೆ ಒಂದು ರೀತಿಯಾದಂತಹ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೇವೆ. ಗ್ರ್ಯಾಚ್ಯುಟಿಯನ್ನು ಪಡೆದಿದ್ದಾಗ ಮತ್ತೊಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ಇದ್ದೇವೆ. ಹಾಗಾದರೆ ಈಗ ಗ್ರ್ಯಾಚ್ಯುಟಿಯನ್ನು ಪಡೆದಾಗ ಯಾವ ರೀತಿ ನಾವು ಲೆಕ್ಕ ಹಾಕಬೇಕು ಅನ್ನೋದನ್ನು ನೋಡೋಣ. ಸೊ ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್, ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಡ್. ಇದರಲ್ಲಿ ಆ್ಯಕ್ಚುಯಲ್ ಪೆನ್ಷನನ್ನು ತಗೊಳ್ತೀವಿ ಮತ್ತು ಇದರಲ್ಲಿ ಯಾವುದು ಕೆಳಕಂಡ ಇರುವಂತಹ ಕಡಿಮೆ ಇರೋ ಮೊತ್ತವನ್ನು ಈ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನಲ್ಲಿ ನಾವು ಕಳೀತೇವೆ. ಯಾವುದ್ಯಾವುದು ಅಂತಂದರೆ ಮತ್ತೆ ಒಂದು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಆರ್ 1/3, 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಇದರಲ್ಲಿ ಯಾವುದು ಲೀಸ್ಟ್ ಇದೆ ಅದನ್ನು ಔಟರ್ ಕಾಲಮಲ್ಲಿ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡಲ್ಲಿ ಲೆಸ್ ಮಾಡಿದ್ರೆ ನಮಗೆ ವಿಲ್ ಗೆಟ್ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್. And then if the employee not receives gratuity, here also a small correction will be made to the above formula. Actual commuted pension received
less least of the following is exempt. In that, one first point is actual committed pension received or half of full value of committed pension. So out of these two items, which one is the least is should be deducted, exempt from the tax. So this amount, exempted amount, will be deducted from the actual amount of commuted pension received, then we'll get taxable commuted value of pension. ಬಹಳ ಸುಲಭವಾಗಿ ಈ ಪ್ರಾಬ್ಲಮನ್ನು ಮಾಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಪ್ರಾಬ್ಲಮನ್ನು ಮಾಡೋಣ. ಥ್ಯಾಂಕ್ ಯು.